ನಮಸ್ತೆ ಫ್ರೆಂಡ್ಸ್, ಇವತ್ತು ಚಿಕ್ಕನಾಯಕನಹಳ್ಳಿಯಿರುವ ಶುಕ್ರವಾರದ ಬಾಗಿಲ ಹತ್ತಿರದ ಶ್ರೀ ಯಾಗ ಕ್ಷೇತ್ರ ಶ್ರೀ ಮದ್ದೂರು ಲಕ್ಕಮ್ಮ ಸನ್ನಿಧಿಯಲ್ಲಿದ್ದೀವಿ. ಇಲ್ಲಿನ ಅರ್ಚಕರಾದ ಲಕ್ಷ್ಮೀಶ್ ಚಿನ್ನು ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಕಲ್ಪತರುನಾಡು ಅಂತ ನಾವೇನು ಕರಿತೀವಿ, ಆ ಕಲ್ಪತರುನಾಡಿನಲ್ಲಿರುವಂತಹ ಶಕ್ತಿ ಮಾತೆ ಶ್ರೀ ಸರ್ವೇಶ್ವರಿ ಮಹಾಲಕ್ಷ್ಮಿ ಮದ್ದಲಕ್ಕಮ್ಮನವರ ಕ್ಷೇತ್ರಕ್ಕೆ ಸುಮಾರು 800 ವರ್ಷದ ಇತಿಹಾಸ ಇದೆ. ರಾಜ ಮಹಾರಾಜರ ಕಾಲದಿಂದ ಇರ್ಬೋದು, ಪಾಳ್ಯಗಾರರ ಕಾಲದಿಂದ ಇರ್ಬೋದು, ಮತ್ತೆ ಈಗ ಪ್ರಸ್ತುತವಾಗಿ ಏನು ನಾವು ಆರಾಧನೆ ಮಾಡ್ಕೊಂಡು ಬಂದಿದ್ದೀವಿ, ಎಲ್ಲ ಕಾಲದಲ್ಲೂ ಕೂಡ ಯಾರು ಇಲ್ಲಿ ನಂಬಿ ಬಂತಹ ಭಕ್ತರಿಗೆ ಅಭಯವನ್ನು ನೀಡುವಂತಹ ಅಭಯಪ್ರದೆಯಾಗಿ ಅಮ್ಮನವರು ಇಲ್ಲಿ ಅನುಗ್ರಹ ಮಾಡ್ತಿದ್ರೆ, ಯಾರು ಶ್ರದ್ಧಾಭಕ್ತಿಯಿಂದ ದೇವಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಅವರ ಎಲ್ಲ ಇಷ್ಟಾರ್ಥಗಳು ಈಡೇರುವಂತಹ ಪುಣ್ಯ ಪವಿತ್ರ ಕ್ಷೇತ್ರ ಈ ಅಮ್ಮನವರ ಕ್ಷೇತ್ರ ಇದೆ. ಈ ಕ್ಷೇತ್ರ ಇರುವಂತದ್ದು ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿರುವಂತಹ ಶುಕ್ರವಾರದ ಕೋಟೆ ಬಾಗಿಲು ಬಳಿ ಇರುವಂತಹ ಹೊಸ ಬೀದಿಯಲ್ಲಿ ಈ ಅಮ್ಮನವರು ನೆಲೆಸಿದ್ದಾರೆ. ಇದು ಅಮ್ಮನವರ ಒಂದು ಕ್ಷೇತ್ರದ ಒಂದು ಕಿರು ಪರಿಚಯ. ಹೇಗೆ ಈ ದೇವಸ್ಥಾನ ಹೇಗೆ ಉದ್ಭವ ಆಯ್ತು, ಇದು ಯಾರು ಸ್ಥಾಪನೆ ಮಾಡಿದ್ದು, ಅದನ್ನ ಸ್ವಲ್ಪ ಹೇಳ್ತೀರಾ? ಇದು ನಿಖರವಾಗಿ ಯಾರು ಮಾಡಿದಂತ ಗೊತ್ತಿಲ್ಲ. ರಾಜ ಮಹಾರಾಜನ ಪೂಜೆಗಳಿಗಾಗಿ ದೇವಿ, ಅದಾದ್ಮೇಲೆ ಈ ಪ್ರಾಕೃತಿಕ ವಿಕೋಪ ಇರ್ಬೋದು ಅಥವಾ ಅರಸೊತ್ತಿಗೆ ಮುಕ್ತಾಯ ಆದ್ಮೇಲೆ ದೇವಸ್ಥಾನ ಬಿದ್ದೋಗಿತ್ತು. ತದನಂತರದಲ್ಲಿ ನಮ್ಮ ಪೂರ್ವಿಕರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂದ್ಬಿಟ್ಟು ತುಂಬಾ ಪ್ರಯತ್ನ ಪಟ್ಟಿದ್ರು. ಹಾಗೆಲ್ಲ ಬಡತನ, ಎಳ್ಳೆಪುರಿ ತಿನ್ಕ ಜೀವನ ಮಾಡ್ತಿದ್ದ ಕಾಲ. ಅವಾಗ ಇದು ಸಣ್ಣದಾಗಿ ಈ ಒಂದು ಪುಟ್ಟ ಗುಡಿಯನ್ನ ಕಟ್ಟಿ ಆರಾಧನೆ ಮಾಡ್ತಿದ್ರು. ಇದಕ್ಕಿಂತ 2 ದೇವಸ್ಥಾನಗಳು ಇಲ್ಲಿ ಭೂಮಿಯಲ್ಲಿ ಮುಂಚೋಗಿರೋದು ಬಾಯಿಂದ ಬಾಯಿಗೆ ಜನಪದರ ಮಾತಿಂದ ಅಥವಾ ಸ್ಥಳೀಯರ ಬಾಯಿಂದ ಹಿರಿಯರ ಮಾತಿಂದ ನಮ್ಗೆ ತಿಳಿದಿತ್ತು. ಆದ್ರೆ ಇದ್ರ ಮೂಲ ಏನಂತ ನಮ್ಗೆ ಇದು ಸರಿಯಾಗಿ ತಿಳಿದು ಬಂದಿಕ್ಕೆ ಆಗಿಲ್ಲ. ಈ ದೇವಸ್ಥಾನ ಎಷ್ಟು ವರ್ಷದಿಂದ ಹಂಗಾರೆ ಸ್ಟಾರ್ಟ್ ಆಗಿದೆ? ದೇವಸ್ಥಾನ ಈಗ ನಾವು ನೋಡ್ತಾ ಇರುವಂತಹ ಈ ಗುಡಿಯನ್ನ ಸುಮಾರು 35 ವರ್ಷದಿಂದ ನಾವು ಆರಾಧನೆ ಮಾಡ್ಕೊಂಡು ನಮ್ಮ ತಂದೆ, ನಮ್ಮ ಅಣ್ಣ ತಮ್ಮದಿರು ಎಲ್ಲ ಕೂಡ 35 ವರ್ಷದಿಂದ ಈ ಕ್ಷೇತ್ರದಲ್ಲಿ ಆರಾಧನೆ ನಡೆಸ್ಕೊಂಡಿದ್ದಾರೆ. ಅದು ಪೂರ್ವಕವಾಗಿ ದೇವಸ್ಥಾನ ಎಲ್ಲ ಬಿದ್ದೋಗಿ ಇದೊಂದು ಜಾಗೃತ ಸ್ಥಳವಾಗಿ ಇಲ್ಲಿ ಯಾರೇ ಬಂದ್ರು ಕೂಡ ಅವರಿಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಆಗ್ತಿದ್ದ ಜಾಗ ಅಂತ ಮಾತ್ರ ಇಲ್ಲಿ ವಿಶೇಷತೆ ಗೊತ್ತಿತ್ತು. ಅದು ಹೇಗೆ ನಿಮ್ಗೆ ದೇವರು ಇಲ್ಲೇ ಇದೆ ಹೀಗೆ ಪೂಜೆ ಮಾಡ್ಬೇಕು ಅಂತ ನಿಮ್ಗೆ ಹೇಗಾಯ್ತು? ಇಲ್ಲ ದೇವ್ರ ಕನ್ಸಲ್ ಬಂದ್ ಹೇಳಿದ್ರ, ಇಲ್ಲ ಯಾವ ತರ ಆಯ್ತು ಅಂತ? ಮೊದಲನೇದಾಗಿ ನಮ್ಮ ಮನೆ ಪಕ್ಕದಲ್ಲೇ ಇರೋದ್ರಿಂದ ನಾವು ಕೂಡ ಈ ಜಾಗ ನಮಗೆ ನಮ್ಮಂತ ಪೂರ್ವಜರಿಗೆ ಸೇರಿದಂತ ಜಾಗ ಅಂತ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಪೂರ್ವಜರಿಗೆ ಮನೆ ಕಟ್ಟಕ್ಕೆ ಹೋಗುವ ಸಂದರ್ಭದಲ್ಲಿ ಇಲ್ಲಿ ಮನೆ ಕಟ್ಟಲಿಕ್ಕೆ ಅವ್ರಿಗೆ ಅವಕಾಶ ಆಗಿಲ್ಲ. ಇಲ್ಲಿ ವಿಚಿತ್ರಗಳು ಎದುರಾಗಿದೆ, ಕೆಲವೊಂದು ಘಟನೆಗಳು ಅವರಿಗೆ ಈ ಜಾಗದಲ್ಲಿ ಶಕ್ತಿಯ ಒಂದು ಅರಿವನ್ನು ಉಂಟು ಮಾಡಿದೆ. ಅಂತ ಸಂದರ್ಭದಲ್ಲಿ ಇಲ್ಲಿ ಯಾರು ನಮ್ಮ ಕುಟುಂಬಸ್ಥರಿದ್ದಾರೆ ಅವರಿಗೆಲ್ಲ ಸ್ವಪ್ನದಲ್ಲಿ ಬಂದು ಇಲ್ಲಿ ದೇವಿಯ ಸಾನ್ನಿಧ್ಯ ಇದೆ, ಆ ಸಾನ್ನಿಧ್ಯವನ್ನ ನೀವು ಅನುಗ್ರಹ, ನೀವು ಸಾನ್ನಿಧ್ಯಕ್ಕೆ ನೀವೇನು ಒಂದು ಗುಡಿ ಕಟ್ಟಿ ಆರಾಧನೆ ಮಾಡ್ಕೊಂಡ್ರೆ ನಿಮ್ಮ ಕುಟುಂಬ ಚೆನ್ನಾಗುತ್ತೆ ಅಂತ ಸ್ವಪ್ನದಲ್ಲಿ ಮತ್ತೆ ಕನಸಿನಲ್ಲಿ ಬಂದು ಹೇಳಿರುವಂತ ಒಂದು ನಿದರ್ಶನಗಳು ಸಾಕಷ್ಟು ನಡೆದಿದೆ. ಹೌದಾ? ಮತ್ತೆ ಈ ದೇವಿ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ವಾರ ನಿಮ್ಗೆ ವಿಶೇಷ ಪೂಜೆ ಮಾಡ್ತೀರಾ? ಎಷ್ಟು ಭಕ್ತಾದಿಗಳು ಬಂದು ಈಗಾಗಲೇ ಸಮಸ್ಯೆ ತಗೊಂಡ್ ಬರ್ತಾರೆ, ಬಂದು ನಿಮ್ಗೆ ಯಾವ ತರ ಎಷ್ಟು ದಿನದಲ್ಲಿ ಅವ್ರ ಸಮಸ್ಯೆ ಪರಿಹಾರ ಆಗಿದ್ಯಾ, ಆ ತರ ಎಲ್ಲ ಇದೆಯಾ ಹೇಳಿ. ಅಮ್ಮನವರಿಗೆ ವಿಶೇಷ ದಿನ ಅಂದ್ರೆ ಮಂಗಳವಾರ, ಶುಕ್ರವಾರ ಮತ್ತೆ ಭಾನುವಾರ ಅಂತ 3 ದಿನ. ಈಗ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಸ್ವರೂಪಿಣಿಯಲ್ಲಿ ಈ 3 ದಿನಗಳ ವಿಶೇಷ ಇರ್ತದೆ. ಮತ್ತೆ ಅದ್ರ ಜೊತೆಯಲ್ಲಿ ಇನ್ನೂ ವಿಶೇಷ ದಿನ ಅಂದ್ರೆ ಅಷ್ಟಮಿ, ನವಮಿ, ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿನಗಳಲ್ಲಿ ಸಾಕಷ್ಟು ಜನ ಭಕ್ತರು ಇಲ್ಲಿ ತಮ್ಮ ಸಮಸ್ಯೆಗಳನ್ನು ಹೊತ್ಕೊಂಡು ಕಣ್ಣೀರು ಹಾಕೊಂಡ್ ಬರ್ತಾರೆ. ಅಂತ ಸಂದರ್ಭದಲ್ಲಿ ಇಲ್ಲಿ ಈ ಅಮ್ಮನವ್ರದ್ದು ಇನ್ನೊಂದು ಏನು ವಿಶೇಷ ಅಂದ್ರೆ, ವಿಶೇಷದಲ್ಲಿ ವಿಶೇಷ ಏನಂದ್ರೆ ಇಲ್ಲಿ ಯಾವುದೇ ನಿರ್ದಿಷ್ಟವಾದಂತಹ ಒಂದು ಅರಿಕೆ ಮಾಡಬೇಕು ಅನ್ನೋದಾಗಲಿ ಆ ಥರದಲ್ಲಿ ಏನಿಲ್ಲ. ನಿಜವಾಗ್ಲೂ ಯಾರು ಭಕ್ತಿಯಿಂದ ಬರ್ತಾರೆ ಆ ಭಕ್ತರನ್ನ ಸಮಸ್ಯೆಯನ್ನ ಬಗೆಹರಿಸುವಂಥದ್ದು, ಭಕ್ತರ ಇಷ್ಟಾರ್ಥವನ್ನ ಸಿದ್ಧಿ ಮಾಡಿಸುವಂತಹ ಅಮ್ಮನವರು ಇವರಾಗಿದ್ದಾರೆ. ಯಾವುದೇ ಅಪೇಕ್ಷೆ ಇಲ್ಲ ಅಮ್ಮನವರಲ್ಲಿ, ಯಾವುದೇ ಅಪೇಕ್ಷೆ ಇಲ್ಲದೆ ಭಕ್ತರಿಗೆ ಅನುಗ್ರಹ ಮಾಡುವಂಥದ್ದು. ಅವರ ಅಪೇಕ್ಷೆ ಪಡಿಷ್ಟೇ ನಿಷ್ಕಲ್ಮಶವಾದಂತಹ ಭಕ್ತಿ, ನಿಸ್ವಾರ್ಥವಾದಂತಹ ಒಂದು ಸೇವೆಯನ್ನ ಅಮ್ಮನವರು ಅಪೇಕ್ಷೆ ಪಡ್ತಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ದೇವಸ್ಥಾನದ ಪುರೋಹಿತ ವರ್ಗದಲ್ಲಿರ್ಬೋದು ಅಥವಾ ವ್ಯವಸ್ಥಾಪಕರಿರ್ಬೋದು, ಯಾರು ಕೂಡ ಇದುವರೆಗೂ ಭಕ್ತರಿಂದ ₹1 ನಾವು ಅಪೇಕ್ಷೆ ಪಟ್ಟಿಲ್ಲ, ಮತ್ತೆ ಮುಂದೆ ಪಡೋದು ಇಲ್ಲ. ಹಾಗಾಗಿ ಅಮ್ಮನವರಲ್ಲಿ ನಿಸ್ವಾರ್ಥವಾಗಿ ಯಾರು ಭಕ್ತಿಯನ್ನ ಸಮರ್ಪಣೆ ಮಾಡ್ತಾರೆ ಅವರ ಇಷ್ಟಾರ್ಥಗಳು ಈಡೇರುವಂತ ಕ್ಷೇತ್ರ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಈಗ
ಈ ಕೆಲವು ಕಡೆ ಹೇಗೆ ಅಂತಂದ್ರೆ ಅವ್ರು ಕಷ್ಟ ತಗೊಂಬಂದಾಗ ಆ ಥರ ದೇವ್ರ ಮೈ ಮೇಲೆ ಬಂದು ಪರಿಹಾರ ಕೊಡ್ತಾರೆ ಅಥವಾ ಹೂವು ಕೇಳ್ತಾರೆ. ನಿಮ್ದು ಯಾವ ತರ ಇದೆ ಇಲ್ಲಿ? ಓಕೆ, ಇಲ್ಲಿ ಕಷ್ಟ ಯಾರು ಕಷ್ಟ ಅಂತ ಬರ್ತಾರೆ ಅಥವಾ ಯಾರು ಪ್ರಶ್ನೆಯನ್ನ ಹೊತ್ತು ಬರ್ತಾರೆ, ಯಾರು ಸಮಸ್ಯೆಯನ್ನ ಹೊತ್ತು ಬರ್ತಾರೆ, ಅವರಿಗೆ ಪರಿಹಾರವಾಗಿ ಅಮ್ಮನವರ ಒಂದು ಅನುಜ್ಞೆಯನ್ನ ಅಪ್ಪಣೆ ಮೇರೆಗೆ ಇಲ್ಲಿ ಕ್ಷೇತ್ರ ಪಾಲಕರು ಇರ್ತಾರೆ. ಒಂದು ಪ್ರತಿಯೊಂದು ಗ್ರಾಮ ದೇವರಿಗೂ ಒಂದು ಶಕ್ತಿ ದೇವತೆಗೂ ಈ ನಮ್ಮ ತಿಪಟೂರು, ಹಾಸನ, ತುಮಕೂರು ಭಾಗದಲ್ಲಿ ಒಂದು ಶಕ್ತಿ ದೇವತೆ ಅಂತ ಇದ್ದಂತ ಸಂದರ್ಭದಲ್ಲಿ ಕ್ಷೇತ್ರ ಪಾಲಕರು ಅಂತ ಇರ್ತಾರೆ. ಬೇರೆ ಬೇರೆ ಕಡೆ ಒಂದೊಂದು ನಾಮಾಂಕಿತದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಅವ್ರನ್ನ ಉಲ್ಲೇಖ ಮಾಡ್ತಾರೆ. ಈ ಕ್ಷೇತ್ರದಲ್ಲಿ ದೂತರಾಯ ಅಂತ ಕರೀತಾರೆ. ಆ ದೂತರಾಯ ವಿಗ್ರಹವನ್ನ ಏನ್ ಭಕ್ತರು ಇಟ್ಕೊಂಡ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಇಟ್ಕೊಂಡ್ರೆ ಅವರ ಪ್ರಶ್ನೆಗೆ ಪರಿಹಾರವನ್ನ, ಅವರಿಗೆ ಒಳ್ಳೆ ಮಾರ್ಗದರ್ಶನವನ್ನ ಆ ದೂತರಾಯ ಸ್ವಾಮಿ ಮುಖಾಂತರ ಪರಿಹಾರವನ್ನ ಇಲ್ಲಿ ಪಡ್ಕೊಳ್ಳುವಂಥದ್ದು ಅವಕಾಶ ಇರ್ತದೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಎಲ್ಲ ವಿಶೇಷ ಅಲಂಕಾರ ಇರುತ್ತಾ? ಅಷ್ಟಮಿ, ನವಮಿ, ಅಮಾವಾಸ್ಯೆ, ಹುಣ್ಣಿಮೆಯಲ್ಲಿ ಭಕ್ತರು ಅನೇಕ ಅವ್ರ ಇಷ್ಟಾರ್ಥಕ್ಕೋಸ್ಕರ ನಾವಿಲ್ಲಿ ಯಾವುದೇ ಸೇವೆ ಮಾಡಿಸ್ಬೇಕಂತ ಕಡ್ಡಾಯವಾಗಿ ಯಾವುದೇ ಹೇಳೋದಿಲ್ಲ. ಅವರ ಮನಸ್ಸಿಗೆ ಏನಾದ್ರೂ ಮೂಡಿ ನಾವು ಈ ತರದೊಂದು ಅಲಂಕಾರ ಮಾಡಿಸ್ತೀವಿ, ನಾವು ಈ ತರದೊಂದು ಸೇವೆ ಮಾಡ್ತೀವಿ ಅಂತ ಅವರು ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಿತರಾಗಿ ಯಾರಾದ್ರೂ ಬಂದ್ರೆ ಆ ತರದ ಅಲಂಕಾರ ಮಾಡ್ಲಿಕ್ಕೆ, ಸೇವೆ ಮಾಡ್ಲಿಕ್ಕೆ ನಾವು ಅವಕಾಶವನ್ನು ಮಾಡ್ಕೊಳ್ತೇವೆ. ಎಲ್ಲಾ ದೇವಸ್ಥಾನದಲ್ಲೂ ನೋಡಿದ್ರೆ ನವಗ್ರಹ ಅದೆಲ್ಲ ಇದೆ, ನಿಮ್ದ್ರಲ್ಲಿ ಮಾತ್ರ ನಾಗರಕಲ್ ನಾನು ನೋಡಿದೆ. ಅದೇನು ವಿಶೇಷ ನಾಗರಕಲ್? ಇದು ಪೂರ್ವಿಕವಾಗಿ ಇಲ್ಲಿ ಈ ಕ್ಷೇತ್ರದಲ್ಲಿ ಏನು ದೇವಸ್ಥಾನ ಬಿದ್ದೋಗಿದ್ದ ಸಂದರ್ಭದಲ್ಲಿ ಇಲ್ಲಿ ಸರ್ಪ ಸಂಚಾರ ಇತ್ತು ಅಂತ ಒಂದು ಪ್ರತೀತಿ ಇದೆ. ಸರ್ಪ ಸಂಚಾರ ಈಗಲೂ ಕೂಡ ಇದೆ. ಅಂತ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ಇಲ್ಲಿ ನಾಗಾರಾಧನೆ ಮಾಡುವಂತಹ ಕ್ಷೇತ್ರ. ಈ ಜಗತ್ತು ನಿಂತಿರುವಂತದ್ದು ಒಂದು ನಾಗರ ಮೇಲೆ, ಬ್ರಹ್ಮಾಂಡ ನಿಂತಿರುವಂತದ್ದು, ಸೃಷ್ಟಿ ನಿಂತಿರುವಂತದ್ದು ಈ ನಾಗರ ಮೇಲೆ. ಹಾಗಾಗಿ ನಾಗಾರಾಧನೆ ಇಲ್ಲಿ ಹೆಚ್ಚಿನದಾಗಿ ನಡೆಯುತ್ತೆ. ಹಾಗಾಗಿ ಆ ಪ್ರತೀತಿಯಾಗಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೋಡುವುದು ಮತ್ತೆ ಜೀವಂತವಾಗಿ ಕೂಡ ಅನೇಕ ಜನರಿಗೆ ದರ್ಶನವನ್ನು ಕೊಟ್ಟಿರುವಂತದ್ದು ಕೂಡ ಉದಾಹರಣೆಗಳಿದೆ. ಹೌದು. ಇದೇ ನಿರ್ದಿಷ್ಟ ಸಮಯ, ಭಕ್ತಾದಿಗಳು ಇದೇ ನಿರ್ದಿಷ್ಟ ಸಮಯಕ್ಕೆ ಬರ್ಬೇಕಾ ಇಲ್ಲ ಇದೇ ದಿನ ಬರ್ಬೇಕಾ ಅಂತ ಏನಾದ್ರು ಇದೆಯಾ? ಅದಕ್ಕೆ ವಿಶೇಷ ಏನಂದ್ರೆ ಶುಕ್ರವಾರ, ಮಂಗಳವಾರ ಮತ್ತೆ ಭಾನುವಾರ ಅಂತ ನಾನು ಹೇಳಿದ್ವಿ. ಅದ್ರಲ್ಲಿ ಇನ್ನೇನಪ್ಪ ವಿಶೇಷ ಅಂದ್ರೆ ರಾಹುಕಾಲ ಸಂದರ್ಭದಲ್ಲಿ ಇಲ್ಲಿ ಒಂದು ಶಕ್ತಿ ಜಾಗೃತಿ, ಸ್ವಲ್ಪ ಅದರ ಪವರ್ ಅಥವಾ ಅದರ ಒಂದು ವೈಬ್ರೇಷನ್ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅನುಭವಿಸಿದೀವಿ. ಮತ್ತೆ ಬಂದಂತ ಭಕ್ತರು ಕೂಡ ಅನುಭವಿಸಿ ಅವರು ಕೂಡ ಸ್ವಯಂ ಹೇಳಿದ್ದಾರೆ. ರಾಹುಕಾಲದ ಪೂಜಾ ಸಂದರ್ಭದಲ್ಲಿ ಈ ರೀತಿ ಇನ್ನೂ ಹೆಚ್ಚಿನ ಅನುಭವ ಇಲ್ಲ ಈ ಕ್ಷೇತ್ರದಲ್ಲಿ ಆಗುವಂತದ್ದು ನಾವು ಗಮನಿಸಬಹುದು. ಅಲ್ಲ, ಭಕ್ತಾದಿಗಳಿಗ ಪೂಜೆಗೆ ಬರ್ಬೇಕು ನಾವು ಅಂತಂದ್ರೆ ಯಾವ ಸಮಯ ನೀವು ಹೇಳ್ತೀರಾ? ಬೆಳಗ್ಗೆ 12 ಗಂಟೆ, ಪ್ರತಿನಿತ್ಯ ಬೆಳಗ್ಗೆ 12 ಗಂಟೆ ಒಳಗೆ, ಮತ್ತೆ ಸಂಜೆ 4 ಗಂಟೆ. ಪ್ರತಿನಿತ್ಯ ಮಂಗಳವಾರ ಶುಕ್ರವಾರ ಏನದಿಲ್ಲ, ಪ್ರತಿನಿತ್ಯ ಪೂಜೆಗೆ ಬರ್ಬೋದು. ಓಕೆ. ಈಗ ಮೇಲೆದೇವರು ಇದೆಯಲ್ಲ ನಿಮ್ದು, ಯಾವುದು ಮೇಲೆದೇವರು ನಿಮ್ಗೆ ಈಗ ಇರುತ್ತಲ್ಲ ಫಂಕ್ಷನ್ಗೆ? ಅಮ್ಮನವರು ಇಲ್ಲಿ ನೀವು ಕಾಣ್ತಾ ಇದ್ದೀರಿ. ಇದು ವಿಶೇಷದಲ್ಲಿ ವಿಶೇಷ ಅಮ್ಮನವರು. ಇದು ಅಷ್ಟಲೋಹಾನಕೃತ ಅಟ್ಟೆ ಪ್ರಭಾವಳಿ ಅಂತ ಕರಿತೀವಿ. ಮತ್ತೆ ಅಮ್ಮನವರು ವಿರಾಜಮಾನರಾಗಿ ಕೂತಿರುವಂತದ್ದು ಶ್ರೀಚಕ್ರದ ಮೇಲೆ. ಈ ಶ್ರೀಚಕ್ರ ಅಂದ್ರೆ ವಿಶೇಷ. ಅದರಲ್ಲಿ ಅಮ್ಮನವರು ಶ್ರೀಚಕ್ರ ಸಿಂಹಾಸನಾಧೀಶ್ವರಿ ಅಂತ ಕರಿತೇವೆ. ಲಲಿತಾ ತ್ರಿಪುರ ಸುಂದರಿ, ರಾಜರಾಜೇಶ್ವರಿ ಅಂತ ಕರಿತೀವಿ. ಹಾಗೆ ಅಮ್ಮನವರು ಶ್ರೀಚಕ್ರದ ಮೇಲೆ ವಿರಾಜಮಾನರಾಗಿರೋದ್ರಿಂದ ಅಮ್ಮನವ್ರನ್ನ ಈಗ ತಮ್ಮ ಇಷ್ಟಾರ್ಥ, ಕೆಲವೊಂದು ಮದುವೆಗಳಿಗೆ ಕೆಲವರು ಬಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ, ನಮ್ಗಿನ್ನು ಮದುವೆ ಆಗಿಲ್ಲ, ನಮ್ಗಿನ್ನು ಮಕ್ಕಳಾಗಿಲ್ಲ, ನಾವು ಇನ್ನಿಷ್ಟು ವರ್ಷ ಆದ್ರೂ ನಾವು ಮನೆ ಕಟ್ಟಕ್ಕಾಗಿಲ್ಲ. ಈ ತರದ ಅವರ ಬೇಡಿಕೆಗಳು ಏನಿರುತ್ತೆ ತುಂಬಾ ಬೇಡಿಕೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅವರೇ ಮನಸ್ಸಿನಲ್ಲಿ ನಮ್ಮ ಮದುವೆಗೆ ನಮ್ಮ ಅಮ್ಮನವ್ರನ್ನ ಕರ್ಕೊಂಡು ಹೋಗ್ತೀವಿ, ನಮ್ಮ ಗೃಹ ಪ್ರವೇಶದ ಪೂಜೆಗೆ ಅಮ್ಮನವ್ರನ್ನ ಕರ್ಕೊಂಡು ಹೋಗ್ತೀವಿ, ಮತ್ತೆ ನಮ್ಮ ಅಂಗಡಿ ಪೂಜೆಗಳಿಗೆ, ನಮ್ಮ ಫ್ಯಾಕ್ಟರಿ ಪೂಜೆಗಳಿಗೆ ದೇವಿಯನ್ನ ಕರ್ಕೊಂಡು ಹೋಗ್ತೀವಿ ಅನ್ನೋ ಪ್ರತೀತಿ ಮೊದಲಿಂದ ನಡ್ಕೊಂಡ್ಬಂದಿದೆ. ಹಾಗೆ ಅಮ್ಮನವ್ರನ್ನ ಸ್ವಯಂ ಆಗಿ ಆ ಪೂಜೆಗಳಿಗೆಲ್ಲ ನಾವು ಕಳಿಸ್ತೀವಿ. ಅದು ವಾಹನ ಇದೆ, ಅದಕ್ಕೆ ನಿಮ್ದೇ ವಾಹನ ಸೌಲಭ್ಯ ಇರುತ್ತಾ? ಅವರೇ ತಂದು ಕರ್ಕೊಂಡು ಹೋಗ್ಬೋದು, ಅದಕ್ಕೆ ಅಭ್ಯಂತರ ಇಲ್ಲ. ಮತ್ತೆ ಹಂಗೇನಿಲ್ಲ, ನೀವು ಹೊತ್ಕೊಂಡು ಹೋಗೋದು ಅಂತ ಏನಿಲ್ಲ. ಈಗ ದೂರದಿಂದ ಮುಂಬೈಯಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಬೆಂಗಳೂರು ಕರ್ಕೊಂಡು ಹೋಗಿದ್ದಾರೆ, ಮೈಸೂರಿಂದ ಕರ್ಕೊಂಡು ಹೋಗಿದ್ದಾರೆ. ಅಂತ ಸಂದರ್ಭದಲ್ಲಿ ಅಲ್ಲೆಲ್ಲ ಹೊತ್ಕೊಂಡು ಹೋಗ್ಲಿಕ್ಕೆ ಅದೆಲ್ಲ ಕಷ್ಟ ಆಗ್ತದೆ ಈಗ ಕಾಲದಲ್ಲಿ. ಹಾಗಾಗಿ ವಾಹನದಲ್ಲಿ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡಬಹುದು. ಹೋಮ ಹವನಗಳೆಲ್ಲ ಮಾಡ್ತಿದ್ರಲ್ಲ, ಅದು ಯಾವ ಟೈಮ್ ಮಾಡ್ತಾರೆ? ಆ ಹೋಮ ಹವನಗಳು ಬಂದು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಇಲ್ಲಿ ಕ್ಷೇತ್ರದಲ್ಲಿ ಹೋಮ ಹವನಗಳು ನಡೆಯುತ್ತೆ. ದುರ್ಗಾ ಹೋಮ ಇಲ್ಲಿ ವಿಶೇಷವಾಗಿ ಅಮ್ಮನವರು ಜಗತ್ತು ಸೃಷ್ಟಿಯಾಗಿರುವಂತದ್ದು ಪಂಚಭೂತಗಳಲ್ಲಿ, ಅದರಲ್ಲಿ ಅಗ್ನಿ, ವಾಯು, ಭೂಮಿ, ಪೃಥ್ವಿ, ಆಕಾಶ, ಆ 5 ತತ್ವದಲ್ಲಿ ಜಲದುರ್ಗೆ, ಆಕಾಶ ದುರ್ಗೆ, ಭೂದುರ್ಗೆ, ವಾಯುದುರ್ಗೆ, ಅಗ್ನಿ ದುರ್ಗೆ ಅಂತ 5 ದುರ್ಗೆಯರ ಸ್ವರೂಪದಲ್ಲಿ ನಾವು ಅಗ್ನಿಯನ್ನ ಒಂದು ಪೋಸ್ಟ್ ಮ್ಯಾನ್ ರೀತಿಯಲ್ಲಿ ನಾವು ಗಮನಿಸಬೇಕಾಗ್ತದೆ. ಯಾವುದೇ ವಸ್ತುವನ್ನು ನಾವು ಅರ್ಪಣೆ ಮಾಡಿದ್ರೆ ಅದೆಲ್ಲ ಭೂಮಿಯಲ್ಲಿ ವಿಲೀನ ಆಗ್ತದೆ, ಭೂಮಿಯಲ್ಲಿ ಸೇರ್ತದೆ. ಅಗ್ನಿ ಮಾತ್ರ ಮೇಲ್ಮುಖವಾಗಿ ಸಂಚಾರ ಮಾಡೋದಿಲ್ಲ. ನಾವೆಲ್ಲ ಭಗವಂತ ಇದ್ದ ತಕ್ಷಣ ನಾವು ಮೇಲೆ ನೋಡ್ತೀವಿ. ಹಾಗಾಗಿ ಆ ಅಗ್ನಿ ಮುಖಾಂತರ ನಾವು ಕೊಡುವಂತಹ ದ್ರವ್ಯಗಳನ್ನ, ಸುಗಂಧ ದ್ರವ್ಯ ಆಗಿರ್ಬೋದು, ಮಂಗಳ ದ್ರವ್ಯ ಆಗಿರ್ಬೋದು, ಅಗ್ನಿ ಮುಖಾಂತರವಾಗಿ ಭಗವಂತನಿಗೆ ಸಲ್ಲಿಕೆ ಆಗಲಿ, ದೇವಿಗೆ ಸಲ್ಲಿಕೆ ಆಗಲಿ, ಆ ಹೋಮದ ಹವಿಸ್ಸಿನ ಮುಖಾಂತರ ಭಗವಂತನಿಗೆ ಅಥವಾ ದೇವರಿಗೆ ಹೋಮದ ಮುಖಾಂತರ ಅವರಿಗೆ ಸಮರ್ಪಣೆ ಮಾಡುವಂತದ್ದು ಪದ್ಧತಿ ನಡೀತದೆ. ಮತ್ತೆ ಇಲ್ಲಿ ವಿಶೇಷವಾಗಿ ದುರ್ಗಾ ದೀಪ ನಮಸ್ಕಾರ ಅಂತ ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ
ದುರ್ಗಾ ದೀಪ ನಮಸ್ಕಾರಗಳು ನಡೀತದೆ, ವಿಶೇಷವಾಗಿ ಚಂಡಿಕಾ ಹೋಮಗಳು ನಡೀತದೆ. ಅಂತ ಸಂದರ್ಭದಲ್ಲಿ ನಾವು ನಮಗೆಲ್ಲ ಆ ಪದ್ಧತಿ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಪುರೋಹಿತರುಗಳು, ಅದಕ್ಕೆ ಸಂಬಂಧಪಟ್ಟಂತ ಗಣಪಾಟಿಗಳು, ಆಯಾ ಪೂಜೆಗೆ ಸಂಬಂಧಪಟ್ಟಂತಹ ಪಂಡಿತರು ಬಂದು ಆ ಕಾರ್ಯವನ್ನು ನೆರವೇರಿಸಿಕೊಡ್ತಾರೆ. ಮತ್ತೆ ಆ ದೇವರ ಬಗ್ಗೆ ಹೇಳಿ, ಇದು ವಿಶೇಷವಾಗಿರೋ. ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯ ತವಕೆಂಬುದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭು. ನಿಮ್ಗೆಲ್ಲ ಒಂದು ಅವಧೂತ ಪರಂಪರೆಯನ್ನು ನೀವೆಲ್ಲ ನೋಡಿರ್ತೀರಿ. ಆ ಅವಧೂತ ಪರಂಪರೆಯಲ್ಲಿ ನಡ್ಕೊಂಡ್ ಬಂದಂತಹ ಒಂದು ದೊಡ್ಡ ಕ್ಷೇತ್ರದಲ್ಲಿ ಪೀಠಾಧ್ಯಕ್ಷರಾದಂತಹ ನಮ್ಮ ಬೆಲಗೂರು ಕ್ಷೇತ್ರದ ಬಿಂದು ಮಾಧವ ಶರ್ಮ ಸ್ವಾಮಿಗಳು ಅನುಗ್ರಹ ಮಾಡಿ ಪ್ರತಿಷ್ಠಾಪನೆ ಮಾಡಿಸಿದಂತಹ ಈ ಒಂದು ಸ್ವಾಮಿ ಆಂಜನೇಯ ವೀರಾಂಜನೇಯ ಸ್ವಾಮಿ ಅವರು ಬಹಳ ಪ್ರೀತಿಯಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ, ಈ ಕ್ಷೇತ್ರ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಡೆಯಬೇಕಾದ್ರೆ ಅಲ್ಲಿ ಹನುಮ ಬೇಕು, ಹನುಮನ ರೀತಿಯಲ್ಲಿ ಎತ್ತರಕ್ಕೆ ಬೆಳಿಬೇಕು ಆ ಕ್ಷೇತ್ರ ಅಂತ ನಮ್ಮ ಮೇಲೆ, ನಮ್ಮ ಕ್ಷೇತ್ರದ ಮೇಲೆ ಪ್ರೀತಿಯಿಂದ ನಮಗೆ ಅನುಗ್ರಹ ಮಾಡಿದಂತ ವೀರಾಂಜನೇಯ ಸ್ವಾಮಿಯನ್ನ ನೀವೆಲ್ಲ ಕೂಡ ನೋಡ್ತಿದ್ರಿ. ಅಲ್ಲಿ ಒಂದು ಭಾಗ ಇದು ಏನ್ ವಿಶೇಷ ಅಂದ್ರೆ, ಒಂದು ಭಾಗದಲ್ಲಿ ಭೂವರ ಸ್ವಾಮಿ ಮತ್ತು ಇನ್ನೊಂದು ಭಾಗದಲ್ಲಿ ಆಂಜನೇಯ ರೀತಿಯಲ್ಲಿ ಗೋಚರ ಆಗ್ತದೆ. ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು, ಭೂಮಿಗೆ ಸಂಬಂಧಪಟ್ಟಂತಹ ಏನಾದರೂ ದೋಷಗಳಿದ್ರೆ ಈ ಆಂಜನೇಯನಿಗೆ ಪ್ರಾರ್ಥನೆ ಮಾಡಿ ಒಂದು ಮಧುಪರ್ಕ ಅಂದ್ರೆ ಜೇನುತುಪ್ಪದ ಅಭಿಷೇಕ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ರೆ ಆ ಎಲ್ಲಾ ಕೋರಿಕೆಗಳು ಈಡೇರಿಸುವಂತ ಒಂದು ಸಾನ್ನಿಧ್ಯ ಇದಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಜಾತ್ರೆ ಯಾವ ಟೈಮಲ್ಲಿ ಮಾಡ್ತೀರಾ? ಜಾತ್ರೆ ಮಾಘ ಮಾಸದಲ್ಲಿ ಇರ್ತದೆ. ಮಾಘ ಮಾಸದಲ್ಲಿ ವಿಶೇಷವಾಗಿ ಜಾತ್ರೆ. ಯಾವ ತಿಂಗಳು? ಅದು ಫೆಬ್ರವರಿ, ಜನವರಿ. ಎಷ್ಟು ದಿನ ಇರುತ್ತೆ? ಏನೇನು? 3 ದಿನ ಜಾತ್ರೆ ಇರ್ತದೆ. ಒಂದು ದಿನ ನೀವು ಚಿಕ್ಕಮಗಳೂರಲ್ಲಿರುವಂತಹ ಗಾಡಿಕೆರೆ ಅಂತ ಕೇಳಿರ್ಬೋದು. ಗಾಡಿಕೆರೆಯಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಒಂದು ಗಂಗಾ ಪೂಜೆ ನಡೀತದೆ. ಗಾಡಿಕೆರೆಯಿಂದ ಬಂದಾದ್ಮೇಲೆ ಮತ್ತೆ ಇಲ್ಲಿ ಒಂದು ದಿನ ಅಮ್ಮನವರಿಗೆ ಸಂಬಂಧಪಟ್ಟಂತಹ ಚಂಡಿಕಾ ಹೋಮಗಳು, ಚಂಡಿಕಾ ಪಾರಾಯಣಗಳು, ಮತ್ತೆ ಅನ್ನ ಸಂತರ್ಪಣೆ, ಮತ್ತೆ ವೈಭವದ ರಾಜಬೀದಿ ಉತ್ಸವಗಳು ಕೂಡ ಈ ಕ್ಷೇತ್ರದಲ್ಲಿ ನಡೆಯುವಂತಹ ವಿಶೇಷ ಅನೇಕ ಜಾನಪದ ತಂಡಗಳು. ಮತ್ತೆ ಇಲ್ಲಿ ಇನ್ನೂ ಅದ್ರ ಜೊತೆಗೆ ಅನೇಕ ಸಾಮಾಜಿಕ ಚಟುವಟಿಕೆಗಳು ಕೂಡ ಮಾಡ್ತೀವಿ. ಕೋವಿಡ್ ಅಂತ ಸಂದರ್ಭದಲ್ಲಿ ಅನೇಕರಿಗೆ ಅಮ್ಮನವರ ಟ್ರಸ್ಟ್ ವತಿಯಿಂದ ಅನ್ನ ಸಂತರ್ಪಣೆ, ಮತ್ತೆ ತರಕಾರಿ ವಿತರಣೆ, ರೇಷನ್ ಕಿಟ್ ವಿತರಣೆ ಎಲ್ಲ ಮಾಡಿದ್ದೀವಿ. ಇನ್ನು ಮುಂದೆ ಹೊಸದಾಗಿ ಈಗ ದೇವಸ್ಥಾನಕ್ಕೆ ಬರೋ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವರಿಗೆ ಮತ್ತೆ ದೇವಸ್ಥಾನ ಇನ್ನೂ ಕೂಡ ನವೀಕರಣ ಆಗಬೇಕು, ಮತ್ತೆ ಜೀರ್ಣೋದ್ಧಾರ ಆಗಬೇಕು ಅಂದ್ಬಿಟ್ಟು ಭಕ್ತರ ಕೋರಿಕೆ ಆಗಿದೆ. ಹಾಗಾಗಿ ಹೊಸದಾಗಿ ನೂತನವಾದ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಕೂಡ ನಾವೆಲ್ಲ ಒಂದು ಸಂಕಲ್ಪ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಕೂಡ ಮತ್ತೆ ಒಂದು ಯಾಗಶಾಲೆ, ಮತ್ತೆ ಪ್ರತಿನಿತ್ಯ ಕೂಡ ಅನ್ನದಾನ ಮಾಡಬೇಕು ಅನ್ನೋ ಒಂದು ಯೋಜನೆ ಇದೆ. ಇಷ್ಟೆಲ್ಲ ಯೋಜನೆಗಳು ಇನ್ನು ಸದ್ಯದಲ್ಲಿ ನಮ್ಮ ಮುಂದೆ ಇರುವಂತದ್ದು ನಾವು ಕಾಣ್ತೇವೆ. ಅಮ್ಮನವ್ರಿಗೆ ಪ್ರೀತಿಯಾಗಿದ್ದು ವಸ್ತು ಇಂಥದ್ದು ಇರುತ್ತೆ, ಅದು ಯಾವುದು? ಅಮ್ಮನವ್ರಿಗೆ ಪ್ರೀತಿಯಾದ ವಸ್ತು ಅಂದ್ರೆ, ಅಮ್ಮನವರು ಸೃಷ್ಟಿ ಮಾಡೋದೇ ಎಲ್ಲ ಅಮ್ಮನವರೇ. ಅಮ್ಮನವರಿಗೆ ಪ್ರೀತಿ ಅಂತ ಹೇಳಿ ಬರಲ್ಲ. ಆದ್ರೆ ನಮಗೆ ಒಂದು ಸಮಾಧಾನ, ಭಕ್ತರಿಗೆ ಸಮಾಧಾನಕ್ಕೋಸ್ಕರ ಅಮ್ಮನವರಿಗೆ ವಿಶೇಷವಾಗಿ ಇಲ್ಲಿ ಅರ್ಪಣೆ ಆಗುವಂಥದ್ದು ಕಮಲದ ಹೂವು. ನೀವೇನ್ ತಾವರೆ ಹೂವು ಅಥವಾ ಕಮಲದ ಹೂವು ಅಂತ ಹೇಳ್ತೀರಲ್ಲ, ಆ ಕಮಲದ ಹೂವು, ಮತ್ತೆ ಪರಿಮಳಯುಕ್ತವಾದಂತಹ ಮಲ್ಲಿಗೆ ಹೂವು. ಇಲ್ಲಿ ಏನ್ ವಿಶೇಷ ಅಂದ್ರೆ, ಕಟ್ಟಿದ ಹೂವಿಗಿಂತ ಬಿಳಿ ಹೂವನ್ನ ಅರ್ಪಣೆ ಮಾಡಿದ್ರೆ ಅಮ್ಮನವರಿಗೆ ಶ್ರೇಷ್ಠ. ಅಂಗಡಿಯಲ್ಲೇ ತರಬೇಕಂತೇನಿಲ್ಲ. ನಿಮ್ಮ ಗಿಡ ಮತ್ತು ನಿಮ್ಮ ಹಿತ್ತಲು ಅಥವಾ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಅಥವಾ ಮನೆ ಸುತ್ತಮುತ್ತ ಬೆಳೆದಿರುವಂತಹ ಬಿಳಿ ಹೂಗಳನ್ನ ತಂದು ತಾಯಿಗೆ ಸಮರ್ಪಣೆ ಮಾಡಿದ್ರೆ ಅದು ಅಮ್ಮನವರಿಗೆ ಬಹಳ ಇಷ್ಟವಾದಂಥದ್ದು ನಾವು ಗಮನಿಸಿದ್ದೇವೆ. ಅಲಂಕಾರ ಯಾವ ಅಲಂಕಾರ ಮಾಡ್ತಾರೆ? ಅಮ್ಮನವ್ರಿಗೆ ವಿಶೇಷವಾಗಿ ಈಗ ಸೀಸನ್ ವೈಸ್, ಉದಾಹರಣೆಗೆ ನಮ್ಗೆ ಹಣ್ಣಿನಗಳ ರಾಜ ಮಾವಿನ ಹಣ್ಣು ಸೀಸನ್ ಬಂದ್ರೆ ಮಾವಿನ ಹಣ್ಣಿನ ಅಲಂಕಾರ, ಮತ್ತೆ ಅದೇ ತರ ಈಚಲ ಹಣ್ಣು ಬಂದ್ರೆ ಈಚಲ ಹಣ್ಣಿನ ಅಲಂಕಾರ, ಮತ್ತೆ ವೀಳ್ಯದೆಲೆ ಯಾರೋ ಭಕ್ತರು ಕೆಲವರು ನಮ್ಗೆ ಅಲಂಕಾರ ಮಾಡಿ ನಮ್ಮ ತೋಟದಲ್ಲಿ ಇವತ್ತು ವೀಳ್ಯದೆಲೆ ಚೆನ್ನಾಗಿ ಬಂದಿದೆ ಅಂತ ಬಂದ ಸಂದರ್ಭದಲ್ಲಿ ವೀಳ್ಯದೆಲೆ ಅಲಂಕಾರ, ಅಡಿಕೆ ಅಲಂಕಾರ, ಕಬ್ಬಿನ ಅಲಂಕಾರ, ಈಗ ನಾನಾ ರೀತಿಯ. ಮತ್ತೆ ಯಾರೋ ಭಕ್ತರು ನಮ್ಗೆ ಏನೋ ಒಂದು ನಾವು ಫುಡ್ ಇಂಡಸ್ಟ್ರಿ ಮಾಡಿದ್ವಿ, ನಮ್ಗೆ ಏನೋ ಅಭಿವೃದ್ಧಿ ಆಯ್ತು ಅಂದ್ರೆ ಅವ್ರೇನೋ ಒಂದು ತಗೊಂಡಿಲ್ಲ ಅಲಂಕಾರ ಮಾಡ್ಬಿಡಿ. ಆದ್ರೆ ಭಕ್ತಾದಿಗಳು ಯಾವ್ದು ಮನಸ್ಸು ಪೂರ್ವಕ ಕೊಡ್ತಾರೋ ಅದ ಅಲಂಕಾರ ನೀವು ಶ್ರದ್ಧಾ ಭಕ್ತಿಯಿಂದ ನಾವು ಆ ಅಲಂಕಾರ ಮಾಡ್ತೀವಿ. ಅದೇ ಎಂತದ ವಿಶೇಷ ಅಲಂಕಾರ ಇಲ್ಲ. ಭಕ್ತಾದಿಗಳು ಏನೇ ಮನಸ್ಸಿಂದ ತಂದು ಕೊಟ್ರು ಅದು ನೀವು ಅಲಂಕಾರ ಮಾಡ್ತೀವಿ. ಆದ್ರೆ ಅಲಂಕಾರ ಅಂತ ಬಂದ್ರೆ ನೀವು ನೋಡ್ತಾ ಇದ್ರಿ, ಅಮ್ಮನವರಿಗೆ ದೀಪ ಅಲಂಕಾರನೇ ಬಹಳ ವಿಶೇಷ. ನಾವೇನು ತುಪ್ಪ ಅಥವಾ ಎಳ್ಳೆಣ್ಣೆ ಅಥವಾ ಕಡಲೆ ತುಪ್ಪ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಈ 3ರಲ್ಲಿ ಮಾತ್ರ ಅಮ್ಮನವರ ಪೂಜೆಗೆ ಬಳಸುವಂಥದ್ದು. ಅದರಲ್ಲಿ ನೀವೇನು ಅಲಂಕಾರ ಅಂತ ಬಂದ್ರೆ ಅಮ್ಮನವರಿಗೆ ವಿಶೇಷ ದೀಪ ಅಲಂಕಾರ. ದೀಪ ಅಲಂಕಾರ ವಿಶೇಷ. ನೀವು ಏನ್ ಹೇಳೋಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಭಕ್ತಾದಿಗಳಿಗೆ, ವಿಡಿಯೋ ನೋಡ್ತಿದ್ದವ್ರಿಗೆ ನಿಮ್ ಕಡೆಯಿಂದ ಏನ್? ಯಾರಿಗೆ ನಿಜವಾಗ್ಲೂ ಸಮಸ್ಯೆ ಇದೆ, ಈಗ ಕೆಲವರು ಏನ್ ಮಾಡ್ತಾರೆ, ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಅವರ ಬೇಡಿಕೆ ನೀಡ್ತಾರೆ, ಮತ್ತೆ ಮಧ್ಯಾಹ್ನ ಇನ್ನೊಂದೆಲ್ಲ ದೇವಸ್ಥಾನಕ್ಕೆ ಹೋಗಿ ಇನ್ನೊಂದು ಬೇಡಿಕೆ ಇರ್ತಾರೆ. ಇದೇ ತರ ರೊಟೀನ್ ಮಾಡ್ತಾನೆ ಇರ್ತಾರೆ. ಒಂದೇ ಸಮಸ್ಯೆ ಇಟ್ಕೊಂಡು ಎಲ್ಲಾ ಕಡೆ ಸುತ್ತುತ್ತಾರೆ. ಅವರು ನಮ್ಮ ಉದ್ದೇಶ ಏನಂದ್ರೆ, ನೀವು ಎಲ್ಲಾದ್ರೂ ಹೋಗಿ ಏನಾದ್ರೂ ಮಾಡಿ ಒಂದ್ ಹತ್ರ ನಂಬಿ, ಆಯ್ತಾ? ಈಗ ಅಲ್ಲತ್ತಡಿ ಇಲ್ಲತ್ತಡಿ ನಾವು ಬೋರ್ವೆಲ್ ಕೊಡಿದ್ರೆ ನೀರು ಬರಲ್ಲ. ಒಂದೇ ಹತ್ರ 100 ಅಡಿ ಕೊರೀರಿ.
ನಿಮ್ಮ ಇದು ಏನ್ ತೋರಿಸುತ್ತೆ ನೀವು ಯಾವುದೇ ನಮ್ಮ ದೇವಸ್ಥಾನಕ್ಕೆ ಬರ್ಬೇಕು ಅಂತ ಏನಿಲ್ಲ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಎಲ್ಲೇ ಪೂಜೆ ಮಾಡಿ ಭಕ್ತಿಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ. ಆ ಶ್ರದ್ಧೆನೇ ಆ ಭಕ್ತಿನೇ ನಿಮಗೆ ಫಲ ಕೊಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ದೇವಸ್ಥಾನಕ್ಕೆ ಬರಲೇಬೇಕು ಅಂತ ನಾನು ಕಡ್ಡಾಯವಾಗಿ ಎಲ್ಲೂ ಹೇಳಲ್ಲ. ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಇಷ್ಟ ದೇವರನ್ನ, ನಿಮ್ಮ ಕುಲ ದೇವರನ್ನ, ನಿಮ್ಮ ಆರಾಧ್ಯ ದೇವರ ಸ್ಮರಣೆ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ನಮ್ಮ ಕಲ್ಪತರು ಎಂಟರ್ಟೈನ್ಮೆಂಟ್ ಚಿಕ್ಕನಾಗ್ನಲ್ಲಿದೆ ಒಂದು ಹೊಸ ಒಂದು ಅಲೆಯನ್ನ ಎಬ್ಸಿರುವಂತದನ್ನ ನೋಡ್ತೀವಿ. ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಸಾವಿರಾರು ವ್ಯೂವರ್ಸ್ ಅನ್ನ ಹೊಂದಿರೋದು ಯಾವ್ದಾದ್ರು ಚಾನಲ್ ಇದ್ರೆ ಅದು ನಮ್ಮ ಕಲ್ಪತರು ಎಂಟರ್ಟೈನ್ಮೆಂಟ್ ಚಾನಲ್. ಮುಂದಿನ ದಿನಮಾನಗಳಲ್ಲಿ ಅಮ್ಮನವರ ಅನುಗ್ರಹದಿಂದ, ಕ್ಷೇತ್ರ ಪಾಲಕ ಪರಿವಾರ ದೇವತೆಗಳು ಆಂಜನೇಯ ಮತ್ತೆ ಕ್ಷೇತ್ರ ಪಾಲಕ ಕಾರಣಿಕದ ದೈವ ದೂತರಾಯ ಸ್ವಾಮಿ ಅನುಗ್ರಹದಿಂದ ನಿಮ್ಮ ಕಲ್ಪತರು ಎಂಟರ್ಟೈನ್ಮೆಂಟ್ ಚಾನಲ್ ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಿ ನಿಮ್ಮಿಬ್ಬರಿಗೆ ಇನ್ನೂ ಒಳ್ಳೇದಾಗ್ಲಿ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ಜನಗಳಿಗೆ ಉಪಯೋಗವಂತಹ ಸಾಮಾಜಿಕ ಮತ್ತೆ ಧಾರ್ಮಿಕ ಮತ್ತೆ ಶೈಕ್ಷಣಿಕ ಇನ್ನೂ ಸಮಾಜದಲ್ಲಿ ಒಳ್ಳೆ ರೀತಿಯ ಬದಲಾವಣೆ ತರುವಂತಹ ವಿಡಿಯೋಗಳು ನಿಮ್ಮಿಂದ ಬರಲಿ. ಅದರಿಂದ 4 ಜನ 10,000 ಜನ 1 ಲಕ್ಷ ವ್ಯೂವರ್ಸ್ ಆಗ್ಬೋದು. ಅದರಿಂದ 10 ಜನ ಬಂದಾದ್ರೂ ಆ ಕ್ರೆಡಿಟ್ ನಿಮಗೆ ಸಲ್ಲುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶುಭವಾಗಿ. ಧನ್ಯವಾದ. ತುಂಬ ಧನ್ಯವಾದ. ಧನ್ಯವಾದ ಸರ್.